ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಪಾಡ್ಯ, ಹುಬ್ಬ ನಕ್ಷತ್ರ. ದಿನಾಂಕ 4-3-2026 ಬುಧವಾರ. ಮುಖ್ಯಾಂಶಗಳು: ಆರೋಗ್ಯ ಶಿಬಿರ, ಬಿಜೆಪಿ ಪ್ರತಿಭಟನೆ. ಸುದ್ದಿಯ ವಿವರ. ಗ್ರಾಮೀಣ ಭಾಗದಲ್ಲಿ ಉತ್ತಮ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಶ್ರೀ ಅಭಿನವ ವಿದ್ಯಾತೀರ್ಥ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಂಚಾರಿ ಘಟಕದ ಮೂಲಕ ಜನಸಾಮಾನ್ಯರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಎಂಎಚ್ ನಟರಾಜ್ ಹೇಳಿದರು. ಮೆಣಸೆಯಲ್ಲಿರುವ ಹಾಲಂದೂರು ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಮಂಗಳವಾರ ವಿಜಯ ಕರ್ನಾಟಕ, ಹಾಲಂದೂರು ಪಿಎಸಿಎಸ್ ಹಾಗೂ ಮಲ್ಟಿ ಸ್ಪೆಷಾಲಿಟಿ ಮೊಬೈಲ್ ಘಟಕ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಆಸ್ಪತ್ರೆ ವೈದ್ಯಾಧಿಕಾರಿ ಡಾ ಲಕ್ಷ್ಮೀನಾರಾಯಣ್ ಮಾತನಾಡಿ, ಮೊಬೈಲ್ ಘಟಕವು ಆಸ್ಪತ್ರೆಯಲ್ಲಿ ದೊರಕುವ ಸೇವೆಯ ಬಹುತೇಕ ಸೇವೆ ಇದರಲ್ಲಿ ಲಭ್ಯವಿದೆ. ಅನಾರೋಗ್ಯ ಉಂಟಾಗುವ ಮೊದಲೇ ತಪಾಸಣೆ ಮಾಡಿಕೊಂಡು ಇರುವ ಕಾಯಿಲೆಗೆ ಚಿಕಿತ್ಸೆ ಪಡೆದರೆ ಬೇಗ ಗುಣಮುಖರಾಗಬಹುದು. ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯವಂತರಾಗಿದ್ದಾರೆ. ನಾವು ಯಾವ ಕೆಲಸವನ್ನಾದರೂ ಮಾಡಬಹುದು. ಆಸ್ಪತ್ರೆಯಲ್ಲಿ ಹಲವಾರು ಹೊಸ ಸೇವೆ ಆರಂಭಿಸುತ್ತಿದ್ದು, ಇದರೊಂದಿಗೆ ನುರಿತ ವೈದ್ಯರು ನಿಗದಿತ ದಿನದಂದು ಆಸ್ಪತ್ರೆಗೆ ಭೇಟಿ ನೀಡುತ್ತಿದ್ದಾರೆ. ಜಗದ್ಗುರುಗಳ ಆಶಯದಂತೆ ಕ್ಷೇತ್ರದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ನೀಡಲು ವೈದ್ಯರು ಶ್ರಮಿಸುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಡಾ ಪ್ರವೀಣ್, ಡಾ ಅನುಪಮಾ, ರಶ್ಮಿ, ಮೊಬೈಲ್ ಘಟಕದ ಕಿರಣ್, ಸಂಘದ ನಿರ್ದೇಶಕ ಮೇಗಳಬೈಲು ಚಂದ್ರಶೇಖರ್, ಸಿಇಒ ರಜನಿ ಇತರರು ಇದ್ದರು. ಶಾಸಕ ಟಿಡಿ ರಾಜೇಗೌಡ ತುಂಬಾ ದ್ವೇಷದ ರಾಜಕಾರಣ ಮಾಡುತ್ತಾರೆ. ಸತ್ತ ಮನೆಗೆ ಸೇರನ್ ಹಾಕಿಕೊಂಡು ಬರುವ ಏಕೈಕ ಶಾಸಕ ರಾಜೇಗೌಡ. ಗಾಂಧಿ ಮೈದಾನದ ಅಂಗಡಿಗಳನ್ನು ಕೀಳಿಸುತ್ತಾರೆ. ಕಾಡಾನೆಗೆ 13 ಜನ ಬಲಿಯಾದರೂ ಅವರಿಗೆ ಕಾಳಜಿ ಇಲ್ಲ ಎಂದು ಮಾಜಿ ಶಾಸಕ ಡಿಎನ್ ಜೀವರಾಜ್ ಆಕ್ಷೇಪಿಸಿದರು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿ ವೈದ್ಯರು, ಸಿಬ್ಬಂದಿ ಕೊರತೆ ಹಾಗೂ ಆಸ್ಪತ್ರೆಯ ಅವ್ಯವಸ್ಥೆ ಕುರಿತು ಬಿಜೆಪಿ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಮಾತನಾಡಿದರು. ಗಮಕ ವಿದ್ವತ್ ಪರೀಕ್ಷೆಯಲ್ಲಿ ವೈಕುಂಠಪುರದ ಸಂಗೀತ ಶಿಕ್ಷಕಿ ಕಮಲಾಕ್ಷಿ ರಮೇಶ್ ರಾಜ್ಯಕ್ಕೆ 3ನೇ ರ್ಯಾಂಕ್ ಪಡೆದಿದ್ದಾರೆ. ಇವರು ಗಮಕ ವಿದುಷಿ ಗಾಯತ್ರಿ ನಾಗರಾಜ್ ಉಂಟುವಳ್ಳಿ ಇವರ ಬಳಿ ಅಭ್ಯಾಸ ನಡೆಸಿದ್ದರು. ಆರ್ಥಿಕವಾಗಿ ಹಿಂದುಳಿದ ಸಮಾಜ ಬಂಧುಗಳಿಗೆ ಜಿಪಿ ನಾರಾಯಣಸ್ವಾಮಿ ಪ್ರತಿಷ್ಠಾನದಿಂದ ಆರ್ಥಿಕ ನೆರವು ನೀಡಲಾಗುತ್ತಿದ್ದು, ಪಡೆದ ಹಣವನ್ನು ಶಿಕ್ಷಣಕ್ಕೆ ಬಳಸಿ ಶೈಕ್ಷಣಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ಈಡಿಗರ ಸಂಘದ ಅಧ್ಯಕ್ಷ ಅಗಸೊಳ್ಳಿ ನಾರಾಯಣ ಹೇಳಿದರು. ವಿದ್ಯಾನಗರದ ಈಡಿಗರ ಭವನದಲ್ಲಿ ಮಂಗಳವಾರ ಏರ್ಪಡಿಸಿದ್ದ ಸಮಾಜ ಬಂಧುಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಮಾಜದ ಮುಖಂಡರಾದ ಶಿವಕುಮಾರ್, ಸುಬ್ರಹ್ಮಣ್ಯ, ಪೂರ್ಣೇಶ್, ಕುಸುಮ ಅಜಯ್, ಲಕ್ಷ್ಮಣ ನಾಯಕ್, ಕಾಶಿಬಾಯಿ, ವಿಷ್ಣುಮೂರ್ತಿ, ರಾಮಸ್ವಾಮಿ, ದಿನೇಶ್ ಇತರರು ಇದ್ದರು. ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಗದ್ದೆ ಮನೆ ಮೀನಾಕ್ಷಿ ಮಂಜಪ್ಪ, ವಯಸ್ಸು 65, ಮಂಗಳವಾರ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರಿಗೆ 3 ಪುತ್ರಿಯರು ಇದ್ದಾರೆ. ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸಮೀರ್ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.